ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಬಿಬಿಎಂಪಿ ಚುನಾವಣೆ ನಡೆದು ವರ್ಷಗಳೇ ಆಗೋಯ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. ಇವತ್ತು ಮಾಡ್ತಾರೆ ಚುನಾವಣೆ, ನಾಳೆ ಮಾಡ್ತಾರೆ, ಉತ್ತರ ಸಿಗ್ಲಿಲ್ಲ. ಮಾಡೋಣ ಬಿಡಿ ಅಂತಾರೆ ಸಿಎಂ ಡಿ.ಸಿ.ಎಂ. ಇದೆಲ್ಲದರ ನಡುವೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆನ ರಾಜ್ಯ ಸರ್ಕಾರ ಮಾಡದೇ ಇಲ್ವೇನೋ? ಯಾಕಂದ್ರೆ 2028ರ ಚುನಾವಣೆಯ ಫಲಿತಾಂಶದ ದಿಕ್ಸೂಚಿ ಆಗುತ್ತೆ ಈ ಬಾರಿಯ ZP ಮತ್ತು TP ಎಲೆಕ್ಷನ್ ಅನ್ನೋ ಭಯ ರಾಜ್ಯ ಸರ್ಕಾರಕ್ಕೆ ಕಾಡ್ತಿದೆ ಅನ್ನೋದು ಪ್ರತಿಪಕ್ಷಗಳ ಆರೋಪ. ಪಾಪ ಈ ಆಕಾಂಕ್ಷಿಗಳು ZP ಯಾವಾಗ್ಲೋ TP ಯಾವಾಗ್ಲೋ ಅಂತ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ತಲೆ ಕೆಡಿಸ್ಕೊಂಡಿರುವಾಗ ರಾಜ್ಯ ಚುನಾವಣಾ ಆಯೋಗ ಖುಷಿ ವಿಚಾರವೊಂದನ್ನು ನೀಡಿದೆ. ಹೆಚ್ಚು ಕಡಿಮೆ ಅಕ್ಟೋಬರ್ ಅಥವಾ ನವೆಂಬರ್ ದಸರಾ ಬಳಿಕ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ನಡೆಯೋದು ಫಿಕ್ಸ್. ಈಗಾಗಲೇ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಲಾಗಿದೆ. ರಾಜ್ಯ ಸರ್ಕಾರ ಇದೇ ತಿಂಗಳು ಅಂದ್ರೆ ಮೇ ತಿಂಗಳು ಎಂಡೊಳಗಡೆ ಮೀಸಲಾತಿ ಪಟ್ಟಿ ಕ್ಯಾಟಗರಿ ಲಿಸ್ಟ್ ಅನ್ನ ಕೊಡಬೇಕು ಚುನಾವಣಾ ಆಯೋಗಕ್ಕೆ. ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟ ಮೇಲೆ ನಾವು ಅದನ್ನೆಲ್ಲವನ್ನ ಎಲೆಕ್ಷನ್ ಪ್ರಿಪರೇಷನ್ ಮಾಡ್ಕೊಳ್ಳಕ್ಕೆ 2 ತಿಂಗಳು ಬೇಕಾಗುತ್ತೆ, 2-3 ತಿಂಗಳು. ಹೀಗಾಗಿ ನವೆಂಬರ್ ತಿಂಗಳಲ್ಲಿ ರಾಜ್ಯದಲ್ಲಿ ZP ಮತ್ತು TP ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ನಡೆಯೋದು ಫಿಕ್ಸ್. ಆಕಾಂಕ್ಷಿಗಳು ಯಾರ್ಯಾರು ತಲೆ ಕೆಡಿಸ್ಕೊಂಡಿದ್ರೋ ಸೊ ಅಲ್ಲಿಗೆ ನಿಮ್ ಡೌಟ್ ಕ್ಲಿಯರ್. ಎಲೆಕ್ಷನ್ ನಡೆಯುತ್ತೆ. ಇದು ರಾಜ್ಯ ಸರ್ಕಾರಕ್ಕೆ ಕೂಡ ಪ್ರತಿಷ್ಠೆಯ ವಿಚಾರ. ಯಾಕಂದ್ರೆ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದಿದ ತಕ್ಷಣ ಮುಗ್ದೋಗಲ್ಲ. ಈಗ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜನ ಸರ್ಕಾರವನ್ನ ಅಬ್ಸರ್ವ್ ಮಾಡ್ತಾವ್ರೆ. ಹೀಗಾಗಿ ಯಾರನ್ನ ಗೆಲ್ಲಿಸ್ಬೇಕು, ಯಾವ ಪಕ್ಷಕ್ಕೆ ಅಧಿಕಾರ ಕೊಡಬೇಕು ಜಿಲ್ಲಾ ಪಂಚಾಯತಿಲಿ ಮತ್ತು ತಾಲೂಕ್ ಪಂಚಾಯತಿಲಿ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ನಡೆಯುತ್ತೆ. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿರುವಂತಹ ಸಂಗ್ರೇಶಿ ಅವರು ಈ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ವೀಕ್ಷಕರೇ, ZP ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.